ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದೇನೋ ಅಂತಾರಲ್ಲ, ಗುಡ್ದಂಗ್ ಬಂದಿರೋ ಸಮಸ್ಯೆ ಕಡ್ಡಿ ಹಂಗೆ ಸರ್ದೋಯ್ತು ಅಂತ, ಹಂಗೆ ಆಯ್ತು ಇದೂನುವೆ. ನಮ್ಮ ಜಾಗನ ಎಲ್ಲಿ ಅವ್ನು ತಗೋತಾನೋ ಅಂತ ಹೆದರಿಕೆ ಆಗಿತ್ತು. ಸದ್ಯ ಬಚಾವಾದ್ವಿ. ಗಾಡ್ ಬ್ಲೆಸ್ ಅಲ್ವಾ ತಾತ? ಎಲ್ಲ ನಮ್ಮ ಅಂಗಾಳಮ್ಮ ಇಂದಾನೆ ಜಕೇಣ. ನಾನು ಅಂಗಾಳಮ್ಮ ತವ ಕೇಳ್ಕೊಂಡಿದ್ದೆ, ಆ ರೌಡಿಗಳು ನಮ್ ಜಾಗ ತಗೊಂಡೇ ಇರ್ಲಿ, ನಮ್ ತಟ್ಟೆಗ್ ಬರ್ದೇ ಇರ್ಲಿ ಅಂತ. ನೋಡು, ಆ ಅಂಗಾಳಮ್ಮ ಹಂಗೆ ಮಾಡಿದಾಳೆ. ನಾನು ಅದನ್ನ ಹೇಳಿದ್ದು ಸುಬ್ಬಿ. ಗಾಡ್ ಅಂದ್ರೆ ಅಂಗಳಮ್ಮ, ಬ್ಲೆಸ್ ಅಂದ್ರೆ ಕರುಣೆ ಅಲ್ವಾ? ಕರುಣೆ ಅಲ್ಲ, ಅದು ಆಶೀರ್ವಾದ ಅಂತ. ನಮ್ಮ ಅಂಗಾಳಮ್ಮ ಕೇಳಿದ್ದೆಲ್ಲ ಕೊಡ್ತಾಳೆ. ಎಲ್ಲ ಕೊಡ್ತಾಳೆ. ಅರೆ ನಿಮ್ಮ ಅಮ್ಮನೊಂದು ಬಿಟ್ಟು ನೀನ್ ಯಾವ್ದೇ ಅಪ್ಲಿಕೇಶನ್ ಹಾಕಿದ್ರು ಅಂಗಾಳಮ್ಮ ಎಸ್ ಅಂತಾಳೆ. ಆದ್ರೆ ಅಮ್ಮ ಅಂತ ಕೇಳಿದ್ರೆ ನೋ. ಏ ಪುಟ್ಲಿಂಗು, ನಿಂಗ್ ಸುಬ್ಬಿ ಕಾಲು ಹಿಡಿದು ಹೋದ್ರೆ ತಿಂದು ದರ್ಗಕ್ಕಿರಲ್ಲ. ಏನಾರ ಹೇಳ್ತಾನಪ್ಪ. ಸುಬ್ಬಿ, ನೀನ್ ಬೇಜಾರ್ ಮಾಡ್ಕೋಬೇಡ ಆಯ್ತಾ? ಇಲ್ಲಪ್ಪ, ನನ್ ಬೇಜಾರ್ ಗೀಜಾರ್ ಏನೂ ಇಲ್ಲ. ನಮ್ಮಮ್ಮ ಹೇಳ್ತಾ ಇರ್ತಾರೆ, ಎಲ್ಲದಕ್ಕೂ ಟೈಮು ಅನ್ನೋದು ಬರ್ಬೇಕಂತೆ. ನನ್ ಗೊತ್ತೈತೆ, ಬರೋ ಟೈಮ್ಗೆ ನಮ್ಮಮ್ಮ ಬಂದೇ ಬರ್ತಾರೆ. ನನ್ನ ಕರ್ಕೊಂಡು ಹೋಗೇ ಹೋಗ್ತಾರೆ. ಆಯ್ತಾಯ್ತು, ಈಗ ನಮ್ಮ ಕೆಲ್ಸದ ಟೈಮು. ಹಿಂಗೆ ಅರಟೆ ಹೊಡೆಯೋದ್ ಬಿಟ್ಟು ಕೆಲ್ಸದ ಕಡೆ ಗಮನ ಕೊಡಿ. ಹೌದ್ ತಾತ, ಇವತ್ತೇನಾದ್ರೂ ಮಾಡಿ ಒಂದಷ್ಟು ಸಂಪಾದನೆ ಮಾಡ್ಲೇಬೇಕು. ಕೈಯಲ್ಲಿರೋ ಮನಿ ಎಲ್ಲ ಎಂಟಿ. ಹ್ಞೂ, ಮತ್ತೆ ನೀವೆಲ್ಲ ಕೆಲ್ಸಕ್ಕೆ ನಮ್ಮ ಮಾತು ಜಾಸ್ತಿ ಆಡಿದ್ರೆ ಕೈ ಜೊತೆ ಹೊಟ್ಟೆನೂ ಎಂಟಿ ಆಗುತ್ತೆ. ನಡ್ರಿ. ತಾತ ನೋಡ್ತಾ ಇರಿ, ಇವತ್ತೆಂತಾರು ಮಾಡಿ ದುಡ್ಡು ಹೊಡಿಯುವ. ತಾತ ನೀವು ಹೋಯ್ತಾ ಇರಿ, ನಾನು ಅಂಗಾಳಮ್ಮನ್ಗೆ ನಮಸ್ಕಾರ ಮಾಡಿ ಬರ್ತೀನಿ. ಶ್ವೇತಾ, ಮೇಡಮ್ ಸೀತಂಗೆ ಜ್ಯೂಸ್ ಕೊಟ್ರಾ? ಕೊಟ್ಟಿಲ್ಲ ಮೇಡಮ್. ಯಾವಾಗ ಹೇಳಿದ್ ನಾನು ಜ್ಯೂಸ್ ಕೊಡಿ ಅಂತ? ಬೇಗ ಹೋಗಿ ಜ್ಯೂಸ್ ರೆಡಿ ಮಾಡಿ. ಸರಿ ಮೇಡಮ್, ಆಯ್ತು. ಹೇಳು. ಮೇಡಮ್, ಆ ಸ್ಲಮ್ನವರು ದುಡ್ಡು ಕೊಟ್ಬಿಟ್ರು. ವಾಟ್? ಇದನ್ನ ಹೇಳೋದಕ್ಕೆ ಫೋನ್ ಮಾಡಿದ್ಯಾ? ನನಗ್ ಬೇಕಾಗಿರೋದು ಆ ಜಾಗ. ಜುಜ್ಬಿ 3 ಲಕ್ಷ ಅಲ್ಲ. ಆ ದುಡ್ಡು ತಗೊಂಡು ವಾಪಸ್ ಹೇಗ್ ಬಂದೆ? ಮೇಡಮ್, ಅದು ಮೊನ್ನೆನೆ ಕೆಲಸ ಮುಗಿಸಿ ಅಂದೆ, ಕೇಳಲಿಲ್ಲ. ಈಗ ಹೊಸ ಸಮಸ್ಯೆ ತಂದಿಟ್ಟಿದ್ದೀರಾ. ನೋಡಿ, ಅದೇನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. ಆ ಜಾಗ ನನಗ್ ಬೇಕು ಅಷ್ಟೇ. ಅಲ್ಲಿರೋ ಜನನ ಏನ್ ಮಾಡ್ತೀಯಾ, ಹೇಗ್ ಓಡಿಸ್ತೀಯಾ, ಅದೆಲ್ಲ ನಿನಗ್ ಬಿಟ್ಟಿದ್ದು. ಈ ಪಟ್ಟಿ ಬಂಗಾರ ಮಾಡ್ತಿ ಯಾರಿಗೂ ತೊಂದರೆ ಕೊಡ್ತಿದ್ದಾರೆ. ಎಷ್ಟು ಕೆಟ್ಟವ್ರು ಇವರು. ಹೌದು, ಆ ಸ್ಲಮ್ ಜನದ ಹತ್ರ 3 ಲಕ್ಷ ಹೇಗ್ ಬಂತು? ಅವ್ರು ಹೇಗ್ ಕೊಟ್ರು? ಮೇಡಮ್, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಅಂದ್ರೆ ನಿನಗ್ ಮೊದ್ಲೇ ಈ ಯೋಚನೆ ಬರ್ಲಿಲ್ಲ? ಮೇಡಮ್, ನೀವು ಟೆನ್ಷನ್ ಮಾಡ್ಕೋಬೇಡಿ. ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಯ್ತು. ನಾನು ನೋಡ್ಕೋತೀನಿ. ಅಂಗಾಳಮ್ಮ, ನನ್ನ ಮತ್ತೆ ಅಮ್ಮನ ಯಾವಾಗ ಒಂದ್ ಮಾಡ್ತೀಯ? ಆದಷ್ಟು ಬೇಗ ನನ್ನ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀಯ ಅಲ್ವಾ? ನೀನು ಬಲ್ಗಡೆಯಿಂದ ಹೂ ಕೊಟ್ಟಿದ್ಯಾ ಅಂದ್ರೆ ನಾನು ಕೇಳಿದ್ದು ಆಗ್ತೈತೆ ಅಂತ.
ನಿಂತ್ಕೊಳ್ಳಿ. ಮೇಡಮ್ ಅದಕ್ಕೆ ಡಾಕ್ಟರ್ ಕೊಟ್ಟು ಪೌಡರ್ ಹಾಕಿದ್ರ? ಅದು ಮೇಡಮ್ ಎಲ್ಲೋ ಕುಡಿದೀನಿ ಮೇಡಮ್. ಇಡೋದನ್ನ ಇಡೋ ಜಾಗದಲ್ಲಿ ಇಟ್ರೆ ಎಲ್ಲ ಕೈಗೆ ಸಿಗುತ್ತೆ. ವಾವ್, ಡ್ರಿಂಕ್ಸ್ ಬ್ರೇಕ್ ತಗೊಳ್ಳೋಣ ಅನ್ಕೊಂಡೆ. ಡ್ರಿಂಕ್ಸ್ ರೆಡಿ ಇದೆ. ಥ್ಯಾಂಕ್ ಯು ಶ್ವೇತಾ. ಅದ್ ನಿನ್ಗಲ್ಲ. ನನಗಲ್ವಾ? ಅದು ಸೀತಂಗೆ. ಓ, ಅವಳು ಬೆಳಗ್ಗೆಯಿಂದ ಪೂಜೆ ಅಂತ ಏನೂ ತಿಂದಿಲ್ಲ. ಕಾರ್ಯ ಮುಗಿಯೋದು ಎಷ್ಟೊತ್ತಾಗುತ್ತೋ ಏನೋ. ಅವಳಿಗೆ ಹುಷಾರಿಲ್ವಲ್ಲ, ತಗೊಂಡೋಗಿ ಕೊಟ್ಬನ್ನಿ. ನಾನೇ ಕೊಡ್ತೀನಿ, ಕೊಡಿ. ಅದು ಸಾಧನಾ, ಅದು ಇಂಜೂರ್ಡ್ ಪ್ಲೇಯರ್ ಸೀತಂಗೆ. ಗೊತ್ತು ಬಾವ. ಹಾ, ಕ್ಯೂಟ್ ಅಕ್ಕ, ಅದರ ಸೀತಾ ಮುತ್ತು ಕೊಡ್ಬೇಡಿ. ಆ ಜ್ಯೂಸ್ ಅಲ್ಲಿ ಬಡ್ಡಿ ಮಗನ ಬಡ್ಡಿ ಏನೋ ಪುಡಿ ಪುಡಿ ಹಾಕಿದ್ದಾರೆ. ಏನ್ ಗೊತ್ತಾಗ್ತದ, ನಾನು ಅಂಗಾಳಮ್ಮ ಹತ್ರ ಕೇಳ್ಕೊಂಡಿದ್ದೆ ನನ್ಗೆ ಅಪ್ಪ ಅಮ್ಮ ಸಿಗ್ಲಿ ಅಂತ. ಆಗ ಬಲ್ಗಡೆಯಿಂದ ಹೂ ಬಿತ್ತು. ಹಂಗಂದ್ರೆ ಅಪ್ಪ ಅಮ್ಮ ಸಿಗ್ತಾರೆ ಅಂತ ತಾನೆ? ನೋಡ್ ಸುಬ್ಬಿ, ನೀನು ಅಪ್ಪ ಅಮ್ಮ ಅನ್ಕೊಂಡಿದ್ರೆ ಕೆಲಸ ಮಾಡಕ್ ಆಗ್ತಿಲ್ಲ. ನೀನು ಸ್ವಲ್ಪ ಹೊತ್ತು ಆ ಯೋಚನೆ ಪಕ್ಕಕ್ಕಿಟ್ಟು ಕೆಲ್ಸದ ಕಡೆ ಗಮನ ಕೊಡು. ಟುಡೇ ವಿಲ್ ನೋ ಕಲೆಕ್ಷನ್. ಐ ವಿಲ್ ಗೋ ಹೋಮ್ ಯಾರ್. ತಾತ, ಮತ್ ಯಾವ ಕಡೆ ಕೊಳ್ಳೆ ಹೊಡೆಯೋದು ಹೇಳಿ? ಸುಬ್ಬಿ, ಅಲ್ಲೇ ನೋಡ್ತಿದ್ಯಾ? ಆ ಮನೆ ಕೊಳ್ಳೆ ಹೊಡಿವಂತ್ಲಾ? ತಾತ, ಅವರು ಆಸ್ಪತ್ರೆನಾಗೆ ಸಿಗ್ದವ್ರಲ್ವಾ? ಹೌದು, ಅವ್ರೇನೆ. ನಾವು ಅವ್ರ ಕಾರಿಂದ ದುಡ್ಡು ಕೊದ್ರುವೆ ಅವ್ರ ಕಂಪ್ಲೇಂಟ್ ಕೊಟ್ಟಿಲ್ಲ ಅಲ್ವಾ? ಅವ್ರು ಎಷ್ಟು ಒಳ್ಳೆಯವರಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.